ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಸಿದ್ಧರಿಲ್ಲ ಅಷ್ಟೇ. ನೀವು ಇಷ್ಟೆಲ್ಲ ಪರಶುರಾಮನ ದೊಡ್ಡ ಭ್ರಷ್ಟಾಚಾರ ವಿಚಾರವನ್ನ ದಿನೇಶ್ ನಿಮ್ಗೆ ಮಾತಾಡಿ. ಜಾಸ್ತಿ ಮಾತಾಡಿದ್ರೆ ಹಗರಣ ದೊಡ್ಡದಿದೆ. ಈಗ ಅದರ ಬಗ್ಗೆ ಎಲ್ಲ ಪ್ರತಿಪಕ್ಷ ನಾಯಕರು ಮಾತಾಡಬಹುದು. ಈಗ ನೀವು ನಿಮ್ಗೆ ಅವಾಗಿನ ಇಲಾಖೆಯಲ್ಲಿ ಸಾಮಾನ್ಯ ಪ್ರಜ್ಞೆ ಕೂಡ ಇರಲಿಲ್ಲ, ಕಾಮನ್ ಸೆನ್ಸ್ ಇರಲಿಲ್ಲ. ನೀವು ಬಿಸ್ನೆಸ್ ಅಡ್ವೈಸರಿ ಕಮಿಟಿನಲ್ಲಿ ಚರ್ಚೆ ಬಿಟ್ಬಿಡೋದ ಅಲ್ಲ ಸರ್, ಬಿಸ್ನೆಸ್ ಅಡ್ವೈಸರಿ ಕಮಿಟಿನಲ್ಲಿ ಏನ್ ಚರ್ಚೆ ಆಯ್ತು? ಏನ್ ಚರ್ಚೆ ಆಯ್ತು? 2 ದಿನ 3 ಮತ್ತು 4 2 ದಿನಾನೂ ಕೂಡ ರೆಸಲ್ಯೂಷನ್ ಬಗ್ಗೆ ಚರ್ಚೆ ಮಾಡೋದು ಅಂತ ಆಗಿತ್ತು. That is why I am requesting you. ಅಧ್ಯಕ್ಷೆ, ಒಂದು ನಿಮಿಷ ಸರ್, ನರೇಗಾ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ. ನೋಡಿ, ನಾನು ನರೇಗಾ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಆಯ್ತು, ಅಜೆಂಡಾ ಪ್ರಕಾರ ಆಯ್ತು. ಸಭಾನಾಯಕರಿಗೆ ಗೌರವ ಕೊಟ್ಟಿದ್ದೀರಾ ನೀವು? ಸಭಾನಾಯಕರಿಗೆ ಗೌರವ ಕೊಟ್ಟಿದ್ದೀರಾ? ಸಭಾನಾಯಕರಿಗೆ ಗೌರವ ಕೊಟ್ಟಿದ್ದೀರಾ? ಸಭಾನಾಯಕರ ಮನೆಯಲ್ಲಿ ರೂಮ್ ನಲ್ಲಿ ಏನ್ ಚರ್ಚೆ ಆಯ್ತು? ಅಲ್ಲ ಸರ್, ಈಗ ಸಭಾನಾಯಕರು ನೀವು ಇರ್ಲಿಲ್ಲ. ಅಶ್ವಥ್ ನಾರಾಯಣ್ ನೀವು ಇರ್ಲಿಲ್ಲ. ಬೆಳಿಗ್ಗೆ ಏನ್ ಚರ್ಚೆ ಆಯ್ತು ಅನ್ನೋದು ಸರಿ ಇಲ್ಲ. ದಿಸ್ ಇಸ್ ನಾಟ್ ಕರೆಕ್ಟ್ ಸುನೀಲ್, ದಿಸ್ ಇಸ್ ನಾಟ್ ಕರೆಕ್ಟ್. ಚರ್ಚೆ ಎಲ್ಲ ಹೇಳಿದ್ವಿ ಸರ್, ರಾತ್ರಿ 12 ಗಂಟೆ ದಿಸ್ ಇಸ್ ನಾಟ್ ಕರೆಕ್ಟ್. ಏನ್ ಮಾತನಾಡಿದ್ರೆ ಅದರ ನಿಮ್ ಸರ್ಕಾರ ಬಗ್ಗೆ ಚರ್ಚೆ ಕೂತ್ಕೊಳ್ಳಪ್ಪ. ಎಲ್ಲ ಕೂತ್ಕೊಳ್ಳಿ ಪ್ಲೀಸ್. ದಿನೇಶ್ ಅವರೇ, ದಿನೇಶ್ ತಾಳ್ಮೆಯಿಂದ ಕೇಳಿರುವ ಎಲ್ಲ ವಿಷಯಗಳನ್ನು ದಿನೇಶ್ ಅವರೇ, ನಿಮ್ಗೆ ಕೂತ್ಕೊಳ್ಳಪ್ಪ. ಅಧ್ಯಕ್ಷ, ಈಗ ಪ್ರತಿಪಕ್ಷ ನಾಯಕ ತಾವು ಇದ್ದೀರಿ. ನೀವು 3 ಜನಕ್ಕೂ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಟೈಮ್ ನೋಡಿ. ಏನಿದೆ ಅಂತ ಫಿನಿಶ್. ನಾಳೆವರೆಗೂ ಇದೆ. ನಾಳೆವರೆಗೂ ನಡೆಸಿ. ಈಗ ಎಲ್ಲರೂ ಕೂಡ ಚರ್ಚೆ ಮಾಡ್ಲಿಕ್ಕೆ ತಯಾರಿದ್ದಾರೆ. ನೀವು ಮಾತಾಡಿ ಅಂತ ಈಗ ಪ್ರತಿಪಕ್ಷ ನಾಯಕರೇ, ನಮ್ಗೆ ನೋಡಿ ಬೇಗ ಮುಗಿಸ್ಬೇಕು. ಇದೆಲ್ಲ ಮತ್ತೆ ಚರ್ಚೆ ಇದರಲ್ಲಿ ಹೋಗ್ತದೆ. ನೀವು ಕೂಡ 1 ಗಂಟೆ 1:30 ಆಯ್ತು. ಅದು ತೊಂದರೆ. ಅದು ಪ್ರತಿಪಕ್ಷ ನಾಯಕರಿಗೆ ತಾವು ಆದಷ್ಟು ಬೇಗ ಮುಗಿಸ್ಬೇಕು. ನೀವೆಲ್ಲ ಸಹಕಾರ ಕೊಡೋದು ಹೇಗೆ? ನಿಮ್ಮನ್ನು ನಂಬಿ ಅಲ್ಲ ಅಲ್ಲಿ ಒಪ್ಪಿದ್ದು. ಇಲ್ಲ ಆಗಲೇ ನೋಡಿ, ನಿಮ್ಮ ಮಾತನ್ನು ನಂಬಿ ಅಲ್ಲಿ ಅವ್ರಿಗೆ ಸರ್ ತರಾತುರಿ ಅದು ನಿರ್ಣಯ ಆಗಲೇ ಚರ್ಚೆ ಆಗಿದೆ. ನಾವು ಚರ್ಚೆ ಮಾಡಕ್ ಸಿದ್ಧ ಇದ್ದೀರಿ. ರಾತ್ರಿ ಎಲ್ಲ ಮಾಡ್ಲಿ, ಇಂಟ್ರೆಸ್ಟ್ ಇದ್ರೆ ರಾತ್ರಿ ಎಲ್ಲ ಕೂತ್ಕೊಳ್ಳಿ, ಮಾಡ್ಬೇಕಲ್ಲ. ನಾವು ರೆಡಿ ಇದ್ದೀರಿ. ಆಯ್ತು, ಈಗ ಮಂಜು 5 ನಿಮಿಷದಲ್ಲಿ ಮುಗಿಸಿ. ಮತ್ತೆ 5 ನಿಮಿಷ ಮತ್ತೆ ಜಾಸ್ತಿ ಮಾತಾಡಿದ್ರೆ ಹಗರಣ ದೊಡ್ಡದಿದೆ. ಈಗ ಅದರ ಬಗ್ಗೆ ಎಲ್ಲ ಪ್ರತಿಪಕ್ಷ ನಾಯಕರು ಮಾತಾಡಬಹುದು. ಈಗ ನೀವು ಮಾತಾಡಿ. ಫಿನಿಶ್ ಆಯ್ತು. ಈಗ ನೀವು ಮಾತಾಡಿ. ಟೈಮ್ ವೇಸ್ಟ್ ಮಾಡಬೇಡಿ. ಟೈಮ್ ಇಲ್ಲ ಅಲ್ಲಿ. 5 ಮಿನಿಟ್ ಮಂಜ ಬೇಗ ಫಿನಿಶ್ ಮಾಡಿ. ನೀವು ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಿ? ದಿನೇಶ್ ಅವರೇ, ಅಧ್ಯಕ್ಷ ಆಯ್ತು. ದಿನೇಶ್ ಗುಂಡೂರಾವ್ 5 ಮಿನಿಟ್ಸ್. ನೀವು ಆ ವಿಷಯ ತಗೊಂಡ್ರೆ ಚರ್ಚೆ ಮಾಡಕ್ ರೆಡಿ ಇದ್ದೀನಿ. ನೀವು ರೆಡಿ ಇದ್ದೀರಾ? ನೋಡಿ, ತಗೊಳ್ಳಿ. ಲೂಟಿ ಹೊಡೆದಿದ್ದೀರಿ.
ಅದಕ್ಕೆ ಉತ್ತರ ಕೊಡ್ತಾರೆ ಅವರು. ಉತ್ತರ ಕೊಡ್ತಾರೆ. ಚರ್ಚೆ ಮಾಡಿ ಅಜೆಂಡಾ ಪ್ರಕಾರ ಮಾಡಿ. ಅಜೆಂಡಾ ಪ್ರಕಾರ ಮಾಡಿ. ಅಜೆಂಡಾ ಪ್ರಕಾರ ಮಾಡಿ. ನೀವು 3 ಜನಕ್ಕೆ ಒಂದು ಅವಕಾಶ ಕೊಡಲೇಬೇಕು. ಲೂಟಿ ಮಾಡಿದರೆ ಈಗ ಮಾನ್ಯ ಅಧ್ಯಕ್ಷರೇ, ಇವರು ಬೆಳಿಗ್ಗೆ ಹೇಳಿದ್ದೇನು? ಬೆಳಿಗ್ಗೆ ನಿಮ್ಮ ಚೇಂಬರ್ ಹೇಳಿದ್ದೇನು? ಭ್ರಷ್ಟಾಚಾರಿಗಳು ಅಂತ ಕರೆಯೋದು. ಮಾನ್ಯ ಅಧ್ಯಕ್ಷರೇ, ಸಂಪೂರ್ಣ ವಿಚಾರ ಅವರು ರಿಕ್ವೆಸ್ಟ್ ಮಾಡ್ಕೊಂಡದಲ್ಲ. ಹೌದೌದು, ನಿಮ್ಮ ಚೇಂಬರ್ ನಲ್ಲಿ ಎಲ್ಲ ಮಾಡಿದ್ದು. ರಿಕ್ವೆಸ್ಟ್ ಬಿಸಿನೆಸ್ ಅಡ್ವೈಸರಿ ಕಮಿಟಿದಲ್ಲಿ ಏನ್ ಚರ್ಚೆ ಆಗಿತ್ತು? 2 ದಿನ ಎಕ್ಸ್ಕ್ಲೂಸಿವ್ ಆಗಿ ನರೇಗಾ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ದು. ಅದಕ್ಕೋಸ್ಕರ 3 ದಿನ ಮುಂದಕ್ಕೆ ಹಾಕಿದ್ದು ನಾವು. ಈಗ ಮಧ್ಯದಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಆಯ್ತಪ್ಪ ಲೀಡರ್ ಆಫ್ ದಿ ಅಪೋಸಿಷನ್ ಮಾತಾಡ್ಲಿ, ಅದಾದ್ಮೇಲೆ ಉತ್ತರ ಸಾಯಂಕಾಲ ಕೊಡ್ತೀವಿ, ಸಾಯಂಕಾಲ ಕೊಡ್ತೀವಿ ಅಂತ ಇವರೇ ಹೇಳಿದ್ದು. ನೀವು ಒಪ್ಕೊಂಡಿದ್ದೀರಿ. ನೀವು ಶುರುವೇ ಮಾಡಲಿಲ್ಲ. 1 ಗಂಟೆ 2 ಗಂಟೆ ಮಾತಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು 1 ನಿಮಿಷ ಕುತ್ಕೊಳ್ಳಿ. ಒಂದ್ ನಿಮಿಷ ಆಯ್ತು, ಸ್ವಲ್ಪ ಜಾಸ್ತಿ ಮಾತಾಡೋದಲ್ಲ. ಯಾರು ಬೇಡ ಅಂತ ಮಾತಾಡಿ. ನಾನೇನು ಓಡೋಗ್ತಾ ಇಲ್ಲ, ನಾನು ನಡೀತೀನಲ್ಲ, ನಾನು ನಡೀತೀನಿ, ಬನ್ನಿ ಚರ್ಚೆ ಮಾಡೋಣ. ಈಗ ಇಷ್ಟೆಲ್ಲ ಮಾತಾಡ್ಬೇಡಿ. ಇಷ್ಟೆಲ್ಲ ಮಾಡ್ತಿರೋದು ಏನಕ್ಕೆ ಅಂತಂದ್ರೆ ಹಗರಣ. ಈಗ ನೀವು ಈ ರೀತಿ ಚರ್ಚೆ ಮಾಡೋ ಟೈಮ್ ವೇಸ್ಟ್ ಮಾಡ್ತೀರಾ, ಮಾತಾಡ್ತೀರಾ? ನೀವು ಇಷ್ಟೆಲ್ಲ ಮಾತಾಡಿ ಹೇಳಿ. ಮನೆ ಬಾಗಿಲಿಗೆ ಬಂದಿದೆ ಈಗ, ಅದಕ್ಕೆ ಇಷ್ಟೆಲ್ಲ ಚರ್ಚೆ. ಆಯ್ತಪ್ಪ, ಡಿಸ್ಕಸ್ ಮತ್ತೆ ಮಾತಾಡೋ ಚರ್ಚೆ ಮಾಡಿ ನೋಡಿ. ಇದಕ್ಕೆ ರಿಪ್ಲೈ ಕೊಡುವ ವಿಚಾರದಲ್ಲಿ ಮಾತಾಡಬಹುದು. ಟಿವಿನಲ್ಲಿ ಬಂದಿರಂತ ಹೇಳಕ್ ಇವ್ರು ಮಾತಾಡಿ. ಅಲ್ಲ ಅಧ್ಯಕ್ಷರೇ, ಯಾಕೆ ವಿಷಯಾಂತರ ಮಾಡ್ತಾರೆ? ವಿಷಯಾಂತರ ಮಾತಾಡ್ಬೇಕು. ಫಾಸ್ಟ್ ವಾಯ್ಸ್ ರೆಕಾರ್ಡ್ ಇಟ್ಕೊಂಡು ಮಾತಾಡ್ತಾ ಇರೋದು. ಆಯ್ತು, ಒನ್ ಸೆಕೆಂಡ್. ಓಕೆ, ಏನಿದೆ ಹೇಳಿದ್ರೆ ಅದಕ್ಕೆ ಉತ್ತರ. ಇವತ್ತು ಸಂಪೂರ್ಣ ವಿಚಾರ ಅಣ್ಣ ಕೇಳಿದಿವಲ್ರಿ 2 ತಾಸು ಕೇಳಿದಿರಲ್ರಿ. ಒಂದು ಯಾವ್ದಾದ್ರು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದಾರ? ಇಡೀ ಸದನ ನಡೀತಾ ಇದಲ್ಲ, ಇಡೀ 40% ನೀವೇ ಬಂದಿದ್ದು ಮೀಡಿಯಾ ಡಿಜಿಟಲ್ ಈಗ ಟೈಮ್ ಆಯ್ತು, ಮತ್ತೆ ಲೇಟ್ ಆಗ್ತದೆ. ಇದಕ್ಕೆ 40% ನೀವೇ ದಾಖಲೆ ಕೊಡ್ತೀರಿ. 40% ಮಾಡಪ್ಪ, ಮಾತಾಡಿ. ಅಧ್ಯಕ್ಷರೇ, ಮಾತಾಡಿ. ಬಿಲ್ ಫಿನಿಶ್. ಅವ್ರು ಮಾತಾಡಿ ಬೇಡಿ, ಚರ್ಚೆ ನೋಡಿ. ಅಶೋಕಣ್ಣ ಮಾತಾಡ್ತೀವಿ. 5 ಮಿನಿಟ್ಸ್ ಬೇಗ ಮುಗಿಸಿ. ಇಲ್ಲ ಮಾನ್ಯ ಅಧ್ಯಕ್ಷರೇ, ಅಶೋಕಣ್ಣವರು ಸಂಪೂರ್ಣವಾಗಿ ವಿಚಾರವನ್ನ ಅಧ್ಯಕ್ಷರೇ, ಪ್ರಿಯಾಂಕಾ ಅವರು ಹೇಳಿದ್ದಾರೆ. ಈಗ ಆ ಕಡೆಗೆ ಮಾತ್ರ ಟೈಮ್ ವೇಸ್ಟ್ ಮಾಡ್ತಾರೆ ಅಷ್ಟೇ, ಬೇರೆ ಏನು ಕೂಡ ನೀವು ಮಾಡುದಿಲ್ಲ. ನಿಮಗೆ ಟೈಮ್ ವೇಸ್ಟ್ ಮಾಡಿ ಊಟಕ್ಕೆ ಹೋಗ್ಲಿ ಮನಸ್ಸಿದ್ದ ಬೇಗ ನಾನು ಬಿಟ್ಟು ಬಿಡ್ತೇನೆ. ಮತ್ತೆ ನಿಮಗೆ ಲೇಟ್ ಆಗ್ತದೆ. ಪ್ರತಿಯೊಬ್ಬರಿಗೂ ಅರ್ಥ ಮಾಡಿಕೊಳ್ಬೇಕು. ಅವ್ರು ಇವ್ರಂತ ಹೇಳಿದ್ರೆ ಆಗುದಿಲ್ಲ. ಎಲ್ಲರೂ ಕೂಡ ತಪ್ಪಿಸ್ತಾರೆ. ಕೂತ್ಕೊಳ್ಳಿ ಈಗ. ಅಧ್ಯಕ್ಷ ಆಯ್ತು. ಈಗ ಪ್ರಿಯಾಂಕಾ ಅವರು ನೇರವಾಗಿ ನನ್ನ ಮೇಲೆ ಆಪಾದನೆ ಮಾಡಿದ್ದಾರೆ. ನಾನೇನು ಆಪಾದನೆ ಮಾಡಿ. ಹೌದು, ಇಲ್ಲ ಆಯ್ತು, ಹೇಳಿದ್ರಲ್ಲ, ಆಯ್ತು. ಅಧ್ಯಕ್ಷ ನಾನು ಮಾತಾಡಿದ್ದು, ಡೋಂಟ್ ವರಿ. ಕೂತ್ಕೊಳ್ಳಿ, ಬೇರೆ ನಿಮ್ಗೆ ಏನಾಗಿದೆ? ಇಲ್ಲಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಮೇಲೆ. ಅವರು ಯಾವುದೇ ದಾಖಲೆ ಕೊಡದೆ ಪತ್ರಿಕೆ ನೋಡಿ ಮಾತಾಡಿದ್ದಾರೆ ಅಂತಾರೆ.
ನಾನು ಲೋಕಾಯುಕ್ತ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ, ಅದು ದಾಖಲೆನೆ. ಆಮೇಲೆ ಲೋಕಾಯುಕ್ತಲ್ಲಿ ಸ್ವಇಚ್ಛೆ ಹೇಳಿಕೆ ಕೊಟ್ಟಿದ್ದಾರೆ, ಅದನ್ನು ಕೂಡ ರಿಜಿಸ್ಟರ್ಡ್ ದಾಖಲೆನೆ. ಆಯ್ತು. ಆಮೇಲೆ ಪೆನ್ ಡ್ರೈವ್ ಕೊಟ್ಟಿದ್ದೀನಿ, ಯಾಕೆ ಮಧ್ಯದಲ್ಲಿ ಮಾತಾಡ್ತೀರಿ? ಇದನ್ನು ದಾಖಲೆ. ಆಯ್ತು, ಹೇಳಿದ್ರಲ್ಲ. ಇಷ್ಟೆಲ್ಲ ದಾಖಲೆ ಕೊಟ್ಟು ನೀವು ಕೆಂಪಣ್ಣಂದು ಕೊಟ್ರಲ್ಲ 40 ದಾಖಲೆ ಇತ್ತು. ಎಷ್ಟು ಮಂಜು ಏನ್ ದಾಖಲೆ ಇತ್ತು ಅದು? ಎಲ್ಲಿ ಕೊಟ್ರಿ? ಎಷ್ಟು ಮಂಜು ಮಾತಾಡಿ ಮಾತಾಡ್ಲಪ್ಪ. ಎಂತ ಚರ್ಚೆ ಮಾಡಿ ಟೈಮ್ ವೇಸ್ಟ್ ಮಾಡ್ತೀರಿ? ಆಯ್ತು ಅಶ್ವಥ್ ನಾರಾಯಣ ಅವರೇ, ಯಾರ್ಯಾರು ಎಷ್ಟು ಯಾರಿಗೆ ಬಂದಿತ್ತು, ಇವಾಗ ಏನಾಯ್ತು? ಯಾರಿಗೆ ಬಂದಿತ್ತು? ಯಾರು ಫೋನ್ ಮಾಡಿದ್ದು? ಯಾವ ಅಧಿಕಾರಿಗಳು? ಅಲ್ಲ, ಪ್ರಿಯಾಂಕ್ ಅವರೇ, ನಿಮ್ಗೆ ಚರ್ಚೆ ಮಾಡಬೇಕಾ ಬೇಡವಾ? ಎನ್ಆರ್ಸಿ ಚರ್ಚೆ ಮಾಡಬೇಕಾ ಬೇಡ? ಅವ್ರು ತುಂಬಾ ಹೇಳ್ತಾರೆ, ಅವ್ರು ನಾವೆಲ್ಲ ಕೇಳಲಿಕ್ಕಿಲ್ಲ. ನಿಮ್ಗೆ ಎನ್ಆರ್ಸಿ ಚರ್ಚೆ ಬೇಕಾ ಬೇಡವಾ? ಎನ್ಆರ್ಸಿ ಚರ್ಚೆ ಬೇಕಂತ ಹೇಳಿದ್ರೆ ಇದರಲ್ಲಿ ಚರ್ಚೆ ಮಾಡಿ ಕೊಡಬೇಡಿ. ಅವ್ರು ಏನ್ ಕೂಡ ಮಾತಾಡ್ತಾರೆ, ನೀವೇ ಅದಕ್ಕೆ ಉತ್ತರ ಕೊಡ್ಬೇಕು. ಅದನ್ನ ನಾನು ಕೇಳಿ ನೋಡಿ. ಇನ್ನು 1.5 ದಿವಸ ಮಾತ್ರ ಇರೋದು ಮಿನಿಸ್ಟರ್ ನೋಡಿ, ಇನ್ನು 1.5 ದಿವಸ ಮಾತ್ರ ಇದೆ. ನಿಮ್ಗೆ ಎನ್ಆರ್ಸಿ ಚರ್ಚೆ ಮಾಡ್ಬೇಕಾ ಬೇಡವಾ? ಮಾಡ್ಬೇಕಿದ್ರೆ ನೀವು ಕೂತ್ಕೊಳ್ಳಿ, ಮಾತಾಡಿ. ಒಂದ್ ಸೆಕೆಂಡ್, 5 ನಿಮಿಷ ಮುಗಿಸಿ. ಮನೆ ಅಧ್ಯಕ್ಷ ಸಂಪೂರ್ಣ ವಿಚಾರವನ್ನ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅಣ್ಣ ಅವರು ಎಳೆ ಎಳೆಯಾಗಿ ಬಿಟ್ಟಿದ್ದಾರೆ. ಅಶೋಕ್ ಅವರು ನೀವು ಮಾತಾಡಕ್ಕೆ ಅವಕಾಶ ಕೊಡಿ. ಇಲ್ಲ, ನಾನು ದಾಖಲೆ ಕೊಡ್ತೀನಿ, ಕೊಡಿ. ಆಯ್ತು, ಅವ್ರ ಕೆಸಲ್ಲಿ ಕೊಡಿ, ಕೊಡಿ, ಆಫೀಸಲ್ಲಿ ಕೊಡಿ. ದಾಖಲೆ ಕೊಟ್ಟಿಲ್ಲ ಅಂದ್ರೆ ಕೇಳಿ ಸಭಾಧ್ಯಕ್ಷ ಮಾತಾಡಿ. ಮುನಿರತ್ನಣ್ಣ ಒಂಚೂರು ಕಂಪ್ಲೀಟ್ ಮಾಡ್ತಿದ್ದಾರೆ. ಒಂದ್ ನಿಮಿಷ. ನಿಮಗೆ ಸಿಎಂ ನಾನು ದಾಖಲೆ ಕೊಟ್ಟಿಲ್ಲ ಅಂದ್ರೆ ಈ ಸದನದಲ್ಲಿ ನಾನು ಪ್ರವೇಶ ಮಾಡಲ್ಲ. ಆಯ್ತು, ಮತ್ತೆ ಕೂತ್ಕೊಳ್ಳಿ. ಉತ್ತರ ಕೊಡ್ಲಿಕ್ಕಿದೆ, ಕ್ಲಾರಿಫಿಕೇಶನ್ ದಾಖಲೆ ಚರ್ಚೆ. ನಾನು ಇವತ್ತು ಪ್ರತಿಪಕ್ಷ ನಾಯಕರೇ, ನಾನು ಜೆಡಿಎಸ್ ಇದೆ ಅವಕಾಶ ಬಂದು ಹೀಗೆ ನೋಡಿ. ನಿಮ್ಗೆ ಕೊಟ್ಟಿಲ್ಲ, ನಾವು ನಿಮ್ಮ ನಂಬಿಕೆ ಇರಲಿಲ್ಲ ನಮ್ಗೆ, ಅದಕ್ಕೆ ನಿಮ್ಗೆ ಕರೆದಿ ಸಿಐಡಿ ಯಾಕೆ ಕುಡಿ ಅಂತ ಕೇಳಿದ್ರು. ಡಿಸ್ಟರ್ಬ್ ಮಾಡ್ತಾರೆ, ನೀವು ಯಾಕೆ ಬಲಿ ಆಗ್ತೀರಿ? ಇದೇ ಸದನದಲ್ಲಿ ಅಶೋಕ್ ಅಣ್ಣ ಅವ್ರು ಹೆಂಗ್ ಓದ್ತಾ ಇದ್ರು ಓದಿದ್ಕೆ ನಿಮ್ಗೆ ನಿಮ್ಮ ಅವಾಗಿನ ಇಲಾಖೆನಲ್ಲಿ ಸಾಮಾನ್ಯ ಪ್ರಜ್ಞೆ ಕೂಡ ಇರಲಿಲ್ಲ, ಕಾಮನ್ ಸೆನ್ಸ್ ಇರಲಿಲ್ಲ. ಅದಕ್ಕೆ ನೀವು ಕರೆದಿದ್ದು ನಿಮ್ಗೆ ನೆನಪಿದ್ಯಾ? ಇದು ಅದಕ್ಕಿಂತ ಕೆಟ್ಟದಾಗಿ ಮಾತಾಡಿರೋದು ಇವೆಲ್ಲನೂ ಕೂಡ ಇದೆ. ಇಷ್ಟು ನಾನು ಅದರ ಬಗ್ಗೆ ನಾನು ಹೇಳಿದ್ದೀನಿ ಅಧ್ಯಕ್ಷರೇ. ಅವರು ಮತ್ತೆ ಮುಂದಕ್ಕೆ ಇನ್ನೂ ಜಾಸ್ತಿ ಇದೆ. ಲೈನ್ ಓದ್ತೀನಿ. ಎಣ್ಣೆ ಅಂಗಡಿಗೆ ಹೋಗ್ಬಿಟ್ರೆ ಇಂಥ 50 ವಿಡಿಯೋ ತರ್ಬೋದು. ಹೌದಾ? ಆಡಿಯೋ ವಿಡಿಯೋನು ತರ್ಬೋದು, ಆಡಿಯೋನು ತರ್ಬೋದು. ಮಾತಾಡ್ತಿರ್ತಾರೆ ಕುಡ್ದು. ಏನ್ ಮಾಡೋದು? ನಿಮ್ದು 2.5 ವರ್ಷ ಸರ್ಕಾರದ ಎಣ್ಣೆ ಅಂಗಡಿ ಹೊಡಿತಾ ಇದ್ನ ಡಿಸಿ ಮಾತಾಡ್ತಾರೆ. ಎಣ್ಣೆ ಅಂಗಡಿಯಲ್ಲಿ ಕುಡಿತಾ ಮಾತಾಡ್ತಾರೆ. ನಿಮ್ಮ ಡಿಸಿ ಎಣ್ಣೆ ಅಂಗಡಿಯಲ್ಲಿ ಕುಡಿತಾ ಇದ್ನ ಮತ್ತೆ ಇದೆಲ್ಲ ಡೈರೆಕ್ಟ್ ಆಗಿ ದುಡ್ಡು ಹೊಡೆದದ್ದು ಕೊಟ್ಟು ಹೊರಕ್ ಹೋಗಿ ಅಂತ ಹೇಳಿ ಅದು ಬಿಟ್ಟು ಈ ವಿಡಿಯೋ ಎಲ್ಲಾ ಕಾಲ ಎಲ್ಲಾ ಇದ್ರಲ್ಲೂ ಎಣ್ಣೆ ಅಂಗಡಿ ಹೋದ್ರೆ ಮಾತಾಡ್ತಲ್ಲ. ಇದೆಲ್ಲ
ಏನು ಇದೆಲ್ಲ ದಾಖಲಾತಿ. ನಾವೇನು ತಿಮ್ಮಾಪುರರು ಕಂಠ ಇಸ್ಕೊತಿರೋದೆಲ್ಲ ಸಿಕ್ಕಿಬಿಟ್ಟಿದೆ ಅಂತ ತಿಳ್ಕೊಂಡಿದ್ದು. ಅಂಕೆಯಲ್ಲಿ ಸಿಕ್ಕಿಲ್ಲ. ಇವೆಲ್ಲ ಏನ್ ಡಾಕ್ಯುಮೆಂಟ್ ಎಲ್ಲ ಇವೆಲ್ಲ ನಡೀತಿರ್ತವೆ. ಅವನ ಹೆಸರು ಇವನ್ ಹೇಳ್ತಾನೆ, ಹೇಳ್ತಾನೆ, ಅವನ್ ತಕ್ಕೋದ್ರ ಹೇಳ್ತೀವಿ ಕೆಲ ಸಂದರ್ಭದಲ್ಲಿ. ಅಲ್ಲಿ ಹೋಗಪ್ಪ ಅವ್ರ ಹತ್ರಕ್ಕೆ ಆಗತ್ತೆ, ನಮ್ಮ ಹತ್ರ ಹಾಕಲ್ಲ. ಅದಕ್ಕೆ ನೀವು ಇವೆಲ್ಲನು ಯಾವನ ಆಗದನ್ ಮುಂದೆ ಮೆಟ್ಕೊಂಡು ಹೋಗ್ಬಿಟ್ರಿ. ಇವತ್ತೇನು ಸಾಮಾಜಿಕ ಜಾಲತಾಣ ಬಹಳ ಚೆನ್ನಾಗಿದೆ, ಎಲ್ಲಿ ಬೇಕಾದ್ರೂ ಯಾರು. ನಮ್ ಸರ್ಕಾರ ಇದ್ದಾಗ ಕೆಂಪಣ್ಣನ ಅರಸೀಕೆರೆ ಯಾವ ಎಣ್ಣೆಯಿಂದ ಕರ್ಕೊಂಡ್ ಬಂದಿದ್ರಿ ಹೇಳಿ? ಯಾವ ಎಣ್ಣೆ ಅಂಗಡಿಯಿಂದ ಕರ್ಕೊಂಡ್ ಬಂದಿದ್ರಿ? ಅವಾಗ ಕೆಂಪಣ್ಣ ಸರಿ ಇತ್ತು, ಅವಾಗ ಎಣ್ಣೆ ಅಂಗಡಿಯಿಂದ ಕೆಂಪಣ್ಣ ಬಂದಿರ್ಲಿಲ್ವಾ? ಈಗ ನಿಮಗೆ ಇದು ಯಾವ್ದೋ ಎಣ್ಣೆ ಅಂಗಡಿಯಿಂದ ಮಾಡಿಸಿದ್ದು ಅಂತ ಹೇಳ್ತೀರಾ? ಅಲ್ಲಲ್ಲ, ಇವು ಸಿಗ್ತವೆ ಅಂದೆ. ಇವು ಯಾಕೆ ಆಗಕ್ಕಲ್ಲ, ಅವ್ನು ಮಾತಾಡ್ತಿರ್ತಾರೆ ಅಲ್ಲಿ ಕೂತ್ಕೊಂಡು ಎಣ್ಣೆ ಬಾರಲ್ಲಿ ಹಿಂದೆ. ಜಾಯಿಂಟ್ ಕಮಿಷನ್ ನಿಮ್ ಡಿ ಸಿ ಎಣ್ಣೆ ಅಂಗಡಿ ಕೊಬ್ಬರಿ ಅಲ್ಲ, ಇದ್ರೆ ಹೇಳಿ. ತಪ್ಪಿನ ಬಗ್ಗೆ ಅಲ್ಲ, ಆತ್ಮಸಾಕ್ಷಿನೂ ಬೇಕಾಗುತ್ತೆ. ಮಾತಾಡ್ತಿರ್ತಾನಪ್ಪ. ಸನ್ಮಾನ್ಯ ಅಧ್ಯಕ್ಷರೇ, ಆಮೇಲೆ ಸೂಸೈಡ್ ಮಾಡ್ಕೊಳ್ಳೋ ಅಲ್ಲ, ನಿಮ್ದೇನ ಕೇಸ್ ಗೊತ್ತಲ್ಲ ನನಗೆ. ನಾನ್ ಹೇಳಿದ್ದು ಅವ್ರ ಆಡಿಯೋಗಳನ್ನ ಹೇಳಿದ್ದು. ನಿಮ್ ಕೇಸ್ ಅಂತ ಏನಾರಾಗಿದ್ರೆ ಪ್ರತಿಪಕ್ಷ ನಾಯಕರು ಮಾತಾಡುವಾಗ ಎದ್ದು ಮಾತಾಡ್ಬೇಡ್ರಿ. ಅಲ್ಲಂ ಪ್ರಭುಗಳು ಏನೋ ಮಾತಾಡ್ತಿರ್ತಾರೆ. ಹೇಳ್ರಿ ಹೇಳ್ರಿ, ನಿಮ್ ಫ್ರೆಂಡ್ ಅವರು ಹೇಳ್ರಿ. ಮೈಕ್ ಹಾಕ್ಕೊಳ್ರಿ. ಆರ್ ಅಶೋಕ್ ಅಣ್ಣವರು ಪಿ ಎ ವಿರುದ್ಧ ಲಂಚ ಕೇಳಿದ ಆರೋಪ, ಅವ್ರದ್ದು ವಿಡಿಯೋ ಇದೆ. ಇನ್ನೊಂದು, ಪ್ರತಿ ಜಿಲ್ಲೆಯಿಂದ 5 ಲಕ್ಷ ಹಣ ಆಡಿಯೋ ವೈರಲ್ ಅಬಕಾರಿ ಸಚಿವರ ವಿರುದ್ಧ ಎಸಿಬಿಗೆ ದೂರು. ಅಧ್ಯಕ್ಷರೇ, ಹಿಂದೆ ಸರ್ಕಾರದಿದ್ದಾಗ ಇವೆಲ್ಲ ಆಗಿರ್ತಕ್ಕಂಥ ಪ್ರತಿ ಇಲಾಖೆ ನೌಕರರಿಂದ ಹಣ ವಸೂಲಿ. ಉತ್ತರ ಪಾಟೀಲ್ ಕೃಷಿ ಮಂತ್ರಿ ಇದ್ದಾಗ ಸರ್ ಈಗ ಇದೇನು ಹೊಸದಾಗಿ ಅವರು ಸಮರ್ಥನೆ ಮಾಡ್ಲಿ ಮಾಡ್ತಾ ಇದ್ದೀವಿ. ನಮ್ಮ ನಾಯಕರು ಕೊಪ್ಪಳ ಅಬಕಾರಿ ಸಾಕ್ಷ್ಯಾಧಾರ ಸಹಿತ ಮಾತಾಡ್ತಾ ಇದ್ದಾರೆ. ಅವ್ರನ್ನ ಸಮರ್ಥನೆ ಮಾಡ್ಲಿಕ್ಕೆ ಎತ್ತಿದ್ದೀವಲ್ರಿ. ಸರ್ಕಾರ ಯಾವ್ದಾರು ಇರಲಿ, ಈ ರೀತಿ ಮಾಡುವಂತದ್ದು ಹೇಳ್ತಾ ಇದ್ರಿ. ಶಾಸಕರಿಗೆ ಶೋಭೆ. ಇದಕ್ಕೇನು ಉತ್ತರ ಕೊಡ್ತೀರಿ ಹೇಳ್ರಿ? ಈ ರೀತಿ ಸಮರ್ಥನೆ ಮಾಡ್ತಾರೆ. ಇದ್ರ ಬಗ್ಗೆ ಏನ್ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ. ಕನಿಷ್ಠ ಸುಮ್ಮನೆ ಕೂತ್ರಾರು ಸೌಜನ್ಯ. ಈಗ ಗೌಡ್ರೆ, ಮುಂದಕ್ಕೆ ಯಾರು ಆಗಲ್ಲ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬಹಳ ಅಪ್ಪಟ, ಯಾವುದೇ ಕಪ್ಪು ಚುಕ್ಕಲ್ಲದೆ ಮುಖ್ಯಮಂತ್ರಿ ಸ್ಥಾನ ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಸುಳ್ಳು ಆಪಾದನೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಅದಕ್ಕೆ ಮೂಢ ಹಗರಣ, ವಾಲ್ಮೀಕಿ ಹಗರಣ ಎಲ್ಲ ಇರೋದಕ್ಕೆ ಸರ್ಕಾರ. ಅಲ್ರಿ ಮಾನ್ಯ ಸಭಾಧ್ಯಕ್ಷರ, ನೀವು ಸರಿಯಾಗಿ ಪ್ರತಿಪಕ್ಷ ಶಾಸಕರಿಗೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ, ಸಂಪೂರ್ಣ ಪಾರದರ್ಶಕವಾಗಿ ಆಡಳಿತ ನಡೆಸತಕ್ಕಂಥ ಮುಖ್ಯಮಂತ್ರಿ. ಮರ್ಯಾದೆ ಇರಬೇಕು ಅಂತ ಸರ್ಕಾರ ನಡೆಸಬೇಕಾದ್ರೆ 7 ಕೋಟಿ ಜನಗಳು ಯಾವುದೇ ಒಂದು ಹಗರಣ ಇದೆ. ಸರ್ಕಾರ ಇದೆ. ಸನ್ಮಾನ್ಯ ಅಧ್ಯಕ್ಷರೇ, ಅಂತ ಹೇಳ್ತಾರೆ. ನಾನು ಮನೆಯಿಂದ ನೋಡ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ರಾಜಕೀಯ ಇತಿಹಾಸದಲ್ಲಿ ಮುಖ್ಯಮಂತ್ರಿ ಅರ್ಧ ಗಂಟೆಯಲ್ಲಿ ಬಡವರ ಸಾಲ ಮನ್ನಾ ನಾಯಕರು ಮಾತಾಡುವಾಗ ಸುಮ್ಮನೆ ಆರೋಪ ಮಾಡೋದು. ವೈಯಕ್ತಿಕ ಏನು ನಾನು ಅಲ್ಲಮ ಪ್ರಭು ಆಗ್ಲಿ ಇನ್ನೊಬ್ಬ ಪ್ರಭು ಆಗ್ಲಿ ನಾನೇನು ಹೇಳಿಲ್ಲ. ಅವ್ರು ಯಾವುದೋ ನನ್ನ ಪಿ ಎ ಅಂತ ಹೇಳ್ಬಿಟ್ಟು ಮಾಡವ್ರೆ. ಅದೆಲ್ಲ ಅವಾಗ ಅವರು ಹಳೆಯದದು. ಅದೆಲ್ಲ ಕೋರ್ಟ್, ನಾನು ಹೇಳ್ತೀನಿ, ಕೋರ್ಟ್ಗೆ ಹೋಗಿ ಯಾರು ಆಪಾದನೆ ಮಾಡಿದ್ರು ಅವನ್ ಜೈಲಿಗೆ ಹಾಕಿದ್ರು. ಅವನ್ ಜೈಲಲ್ಲಿ ಅವನೇ ತರ್ಸ್ಕೊಂಡು ಬೇಕಾದ್ರೆ. ಯಾರು ಲಂಚ ಕೇಳ್ದ ಅಂತ ಆಪಾದನೆ ಮಾಡಿದ್ನೋ ಅವನ್ ಜೈಲಲ್ಲಿ ಬೇಕಾದ ಡಾಕ್ಯುಮೆಂಟು ಕೊಡ್ತೀನಿ. ಅದೇ ಈಗ ನಾವು ಅಬಕಾರಿದು ಬಗ್ಗೆ ಚರ್ಚೆ ಮಾಡ್ತಾ ಇರೋದು.
ನಿಮ್ಗೆ ದಾಖಲೆ ಬೇಕಾದ್ರೆ ಕೊಡ್ತೀನಿ. ಹಂಗೆ ಇವರು ಕೂಡ ಯಾರು ಕಂಪ್ಲೇಂಟ್ ಮಾಡಿದ್ರಲ್ಲ ಅವ್ರ ಜೈಲಿಗೆ ಹಾಕ್ಸ್ಬಿಡಿ, ಮುಗ್ದೋಯ್ತು. ಹಾಕಿ. ಇಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ನಾನು ಯಾವ್ದು ಹೇಳ್ತಾ ಇದ್ದೀನಿ ಅದಕ್ಕೆ ಉಚ್ಚ ನ್ಯಾಯಾಲಯದ ಆದೇಶನೂ ಇದೆ. 11 ವಾರದೊಳಗಡೆ ಮಾಡಿಕೊಡ್ಬೇಕು ಅಂತ ಆದೇಶನೂ ಇದ್ರೂ ಕೂಡ ಆದೇಶವನ್ನು ಗಾಳಿಗೆ ತೂರಿ ಲಂಚ ಅಂದರೆ ಕೋರ್ಟ್ ಆದೇಶ ಇದ್ರೂ ಇದನ್ನು 11 ವಾರದಲ್ಲಿ ಕ್ರಮ ತೆಗೆದುಕೊಳ್ಳಿ ಅಂತ ಇದ್ರೂ ಕೂಡ ಆ ಕೋರ್ಟ್ಗಾದರೂ ಗೌರವ ಕೊಡಬೇಕಾಯ್ತು, ಆ ನ್ಯಾಯಾಲಯಕ್ಕಾದರೂ ಗೌರವ ಕೊಡಬೇಕಾಯ್ತು. ನ್ಯಾಯಾಲಯಕ್ಕೂ ಗೌರವ ಇಲ್ಲ. ಅವನ ಮೇಲೆ ಲಂಚದ ಬೇಡಿಕೆಯನ್ನು ಇಟ್ಟಿರೋದನ್ನು ನಾವು ನೋಡಿದ್ದೀರಿ. ಇಲ್ಲಿ ಅವರು ಮತ್ತೊಬ್ಬ ಹೇಳ್ತಾನೆ, ನಾಗಶಯನವರು ಇವರು, ಅಲ್ಲಪ್ಪ ಕೇಳು ಇಲ್ಲಿ, ನಿನಗೆ ಒಳ್ಳೆಯದು ಮಾಡೋಣ, ಕಾನೂನು ಪ್ರಕಾರ ಏನಿದೆ, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ, ಅದನ್ನು ಮಾಡೋಣ. ಅಷ್ಟು ಜನ ಇದ್ದಾಗ ನೀನು ಹಿಂಗೆ ಮಾಡ್ತೀಯ ಅಂದರೆ ಹೆಂಗಪ್ಪ? ಏನು ಕೋರ್ಟ್ ಆದೇಶ ಮಾಡಿದೆ, ನಮಗೆ ಸ್ವಲ್ಪ ಟೈಮ್ ಕೊಡಪ್ಪ. ಕೋರ್ಟ್ ಆದೇಶ ಮಾಡಿದೆ, ಟೈಮ್ ಕೊಡಪ್ಪ. ಸರ್ಕಾರದಲ್ಲಿದ್ದೇವೆ, ನಮ್ಮ ಪರವಾಗಿ ಕೋರ್ಟ್ ಆದೇಶ. ನಾನು ಯಾರಿಗೂ ಏನು ಹೇಳಬೇಕು, ಯಾರಿಗೇನು ಹೇಳಬೇಕು, ಈ ಫೈಲ್ ಹೆಂಗೆ ನೋಡಿ ಮಾಡಬೇಕು ಅದನ್ನು ಐಡಿಯಾ ಮಾಡ್ತೀನಿ. ಸಡನ್ನಾಗಿ ಏಕಾಏಕಿ ಮಾಡಿಬಿಟ್ರೆ ಎಲ್ಲರಿಗೂ ಡೌಟ್ ಬರ್ತೈತೆ. ಅದರಿಂದ ನೀನು ಸ್ವಲ್ಪ ಸಮಾಧಾನವಾಗಿರು ಅಂತ ಹೇಳಿ ಅವನಿಗೆ ಹೇಳಿರೋದನ್ನು ಕೂಡ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಅಧ್ಯಕ್ಷರೇ. ಇದು ನಾವು ಈಗ ಇಂಪಾರ್ಟೆಂಟ್ ಆಗಿ ಇದಾದ್ಮೇಲೆ ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಕರ್ನಾಟಕ ಬೆಂಗಳೂರು ಇವರು ಯಾವ ರೀತಿ ಕೆಂಪಣ್ಣ ಆಪಾದನೆ ಮಾಡಿದ್ರಲ್ಲ ಆ ಥರ ಇವರೊಂದು ಆಪಾದನೆಯನ್ನು ಮಾಡ್ತಾರೆ. ಗುರುಸ್ವಾಮಿ ಕೆಂಪಣ್ಣ ನಿರಾಧಾರ ಮಾತಾಡೋ, ಸತ್ತಾಗ ಯಾರು ಓಡ್ಲೇ ಇಲ್ಲ ಇವ್ರು, ಪಾಪ ಒಬ್ರು ಹೋಗಿಲ್ಲ. ಮೊನ್ನೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಹೇಳಿದ್ರು, ಬದುಕಿದ್ದಾಗ ಅವನು ಉಪಯೋಗ ಮಾಡ್ಕೊಂಡು ಹೋಗಿಲ್ಲ. ಅವರ ಸುಳ್ಳು. ಇಲ್ಲಿ ಗುರುಸ್ವಾಮಿ ಗೋವಿಂದರಾಜ್ ಹೆಗ್ಡೆ ಜನರಲ್ ಸೆಕ್ರೆಟರಿ, ಅವರು ಇಲಾಖೆ ಬಗ್ಗೆ ಅವರು ಅಭಿಪ್ರಾಯ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಅಬ್ಕಾರಿ ಲಂಚ ಮಿತಿಮೀರಿದೆ, ಅಧಿಕಾರಿಗಳ ವರ್ಗಾವಣೆ ಪ್ರಮೋಷನ್ಗೆ ಲಕ್ಷ ಲಕ್ಷ ಕೋಟಿ ಕೋಟಿ ಲಂಚ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಅಧಿಕಾರಿಗಳೇ ಹೇಳುತ್ತಿದ್ದಾರೆ. ಈ ಕಾರಣದಿಂದಾಗಿ ಅಬ್ಕಾರಿ ಅಧಿಕಾರಿಗಳು ಸನ್ನದುದಾರರಿಂದ ಮನಸೋ ಇಚ್ಛೆ ಲಂಚ ತೆಗೆದುಕೊಳ್ಳುತ್ತಿದ್ದಾರೆ. ಅಧಿಕಾರಿಗಳು ಸನ್ನದ ಲಂಚ ತೆಗೆದುಕೊಳ್ಳುವುದನ್ನು, ಅದಕ್ಕಾಗಿ ಅಬ್ಕಾರಿ ಕಾಯ್ದೆಯನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರುವುದನ್ನು ದಿನಾಂಕ 25/10/24 ಪ್ರಕಟಣೆ ಸೇರಿದಂತೆ ಸಾವಿರಾರು ಸನ್ನದ ದೃಢೀಕರಿಸುತ್ತಾರೆ. ಅಬ್ಕಾರಿ ಅಧಿಕಾರಿಗಳ ಮಿತಿಮೀರಿದ ಲಂಚಕ್ಕಾಗಿ ಅಪಾಪಿಸುತ್ತಿರುವುದು ರಾಜ್ಯದಲ್ಲಿ ನಕಲಿ ಅಂತಾರಾಜ್ಯ ಮದ್ಯಗಳು ತುಂಬಾ ಹೆಚ್ಚಳವಾಗಿದೆ. ರಾಜ್ಯದ ಎನ್ಫೋರ್ಸ್ಮೆಂಟ್ ವಿಭಾಗ ಇದನ್ನು ನಿಗ್ರಹಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಇವರು ಕೇವಲ ಸನ್ನದುದಾರರಿಗೆ ತೊಂದರೆ ಕೊಡುವುದರಲ್ಲಿ ನಿರತರಾಗಿದ್ದಾರೆ. ಇದರಿಂದ ರಾಜ್ಯದ ಅಬ್ಕಾರಿ ವರಮಾನ ಕುಂಠಿತ ಆಗಿದೆ. ಅಬ್ಕಾರಿ ಅಧಿಕಾರಿಗಳು ಎಷ್ಟು ಬಲಾಢ್ಯರಾಗಿದ್ದಾರೆ ಎಂದರೆ ನಾವು ಇಂದಿಗೂ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡೋಕ್ಕೆ ಬಿಡ್ತಾ ಇಲ್ಲ. ಇದು ಯಾರು ಸರ್ಕಾರಕ್ಕೆ 40,000 ಕೋಟಿ ಆದಾಯವನ್ನು ತಂದುಕೊಡ್ತಕ್ಕಂಥ ಸೇಲ್ಸ್ ಮಾಡೋ ಅಂಥ ವೈನ್ ಸ್ಟೋರು ಅವ್ರು ಹೇಳಿರೋದು. ಇಲ್ಲಿ ಇದು ನಾನು ಪತ್ರಿಕೆ ಇವೆಲ್ಲ ಹೇಳ್ತಾ ಇರೋದು, ಇವೆಲ್ಲನೂ ಕೂಡ ಮಂತ್ರಿಗೂ ಹೋಗೈತೆ ದಾಖಲೆ, ಮುಖ್ಯಮಂತ್ರಿಗೂ ಹೋಗೈತೆ, ಲೋಕಾಯುಕ್ತಕ್ಕೆ ಹೋಗೈತೆ, ಗವರ್ನರ್. ನಾನು ಓದಿದ್ದು ಭಾಳ ಹಿಂದೆದು. ಇಷ್ಟಾದರೂ ಕೂಡ ಅವ್ರ ಮೇಲೆ ಯಾಕೆ ಕ್ರಮ ಇಲ್ಲ? ಈಗ ಬಂದು ಮಹದೇವಪ್ಪನವರೇ ನೀವು ಕಳ್ತನ ಮಾಡಿಬಿಟ್ರಿ, ಲೂಟಿ ಮಾಡಿಬಿಟ್ರಿ, ತಿಂದುಬಿಟ್ರಿ, 10,000 ಕೋಟಿ ನನ್ನ ಹತ್ರ ದಾಖಲೆ ಇದೆ ಅಂದರೆ ಬಿಡ್ತೀರಾ ಮಹದೇವಪ್ಪನವರೇ? ನೀವು 2-3 ಕಟ್ಟಿ ಹೊಡಿತೀರ. ಯಾಕೆ ಅವ್ರು ಹೊಡೆದಿಲ್ಲ ಇದುವರೆಗೂ ಅವ್ರನ್ನ? ಅದು ಅಫಿಷಿಯಲ್ಲು. ಇವ್ರು ಯಾರು ದಾರಿಗೆ ಹೋಗೋರಲ್ಲ, ಬೇನಾಮಿ ಅರ್ಜಿ ಅಲ್ಲ, ಇದು ಅಫಿಷಿಯಲ್.
4,000 ಏನೋ ಇದೆಯಲ್ಲ ಮಾಲೀಕರು, ಅವರೆಲ್ಲ ಸೇರಿ ಮಾಡ್ಕೊಂಡಿರೋ ರಿಜಿಸ್ಟರ್ಡ್ ಅಸೋಸಿಯೇಷನ್. ಇವರು ಆಪಾದನೆ ಮಾಡಿದ್ದಾರೆ. ಇದು ಇಲ್ಲಿ ಅದಕ್ಕೆ ಏನು ಬೆಲೆ ಇಲ್ದಂಗೆ ಮಾಡಿದ್ದೀರಾ ಇವತ್ತು. ಇದರಲ್ಲಿ ಅವ್ರು ಹೇಳಿದ್ದಾರೆ ಪ್ರಮೋಷನ್ಗೆ ಲಕ್ಷ ಲಕ್ಷ ತಗೊತಾ ಇದ್ದೀರಾ ಅಂತ ಹೇಳಿದ್ದಾರೆ ಈಗಾಗಲೇ. ಇಲ್ಲಿ ಅಬ್ಕಾರಿ ಇನ್ನು ನೋಡಿ ಎಲ್ಲ ಅಬ್ಕಾರಿ ಇದು ಮಂತ್ರಿಗಳೇನೋ ವಿರೋಧ ಪಕ್ಷದ ನಾಯಕರು ವಿರೋಧ ಪಕ್ಷದವರೆಲ್ಲ ನನ್ನ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ ಅಂತ. ಆಪಾದನೆ ಮಾಡ್ತಾ ಇರೋರು ಇವತ್ತು ಅಧಿವೇಶನದಲ್ಲಿ ವಿರೋಧ ಪಕ್ಷದ ನಾಯಕರು. ಇದಕ್ಕೆ ಮುಂಚೆ ಆಪಾದನೆ ಮಾಡಿದವರು ನಿಮ್ಮ ಸಂಘದವರು, ಅಸೋಸಿಯೇಷನ್ ಅವರು. ಅದಾದ್ಮೇಲೆ ಎಲ್ಲ ಪತ್ರಿಕೆ ಜಗತ್ ಜಾಹೀರಾತ. ಇದು ನೋಡಾದ್ರೂ ಎಚ್ಚರ ಮಾಡಬೇಕಾಯ್ತಲ್ಲ ನೀವು. ಅಬ್ಕಾರಿ ಕರೆಕ್ಟ್, ಷಡ್ಯಂತ್ರ ಕರೆಕ್ಟಾಗಿ ಹೇಳಿದೆ. ಅವ್ರು ಹೇಳವ್ರೆ ನಾನು ಸುತ್ತು ಇರೋರೆ ಮಾಡ್ತಾ ಇರೋದು ಅಂತ, ನಮ್ಮೋರೆ ಅಂತ ಹೇಳೋರು. ಅಧಿಕಾರಿಗಳಲ್ಲ, ನಮ್ಮೋರೆ ಅಂದ್ರೆ ಬೇರೆ. ಅಧಿಕಾರಿಗಳ ವರ್ಗಾವಣೆ ದಂಧೆಗಿಲ್ಲ ಬ್ರೇಕ್. ಕಾಸು ಕೊಟ್ಟ ಅಧಿಕಾರಿಗೆ 2 ಹುದ್ದೆ. ಒಂದು ರೆಗ್ಯುಲರ್ ಚಾರ್ಜು, ಅವನು 1 ಕೋಟಿ ಕೊಟ್ಟರೆ ರೆಗ್ಯುಲರ್ ಚಾರ್ಜು, ಇನ್ನೊಂದು ಕೋಟಿ ಕೊಟ್ಟರೆ ಅಡಿಷನಲ್ ಚಾರ್ಜು. ಒಬ್ಬೊಬ್ಬರಿಗೆ 2 ಇನ್ಚಾರ್ಜ್ ಕೊಟ್ಟವ್ರು. ಕಟ್ಟಿನ ಜಾಗ ಎಲ್ಲ ಒಳ್ಳೆ ಕವರೋ ಜಾಗಗಳು, ಎಲ್ಲ ಚಂದ JCB ಇಟಾಚಿ ಹೆಂಗೆ ಕವರ್ತಾವೋ ಹಂಗೆ ಕವರೋ ಜಾಗಗಳು ಇವೆಲ್ಲ. ಅದರಲ್ಲಿ ಇಲ್ಲ. ಇದಾದ ಮೇಲೆ CS ಅವ್ರ ಜೊತೆ ಕರೆದು ಮಾತಾಡ್ತಾರೆ, ಸ್ಟ್ರೈಕ್ ಮಾಡ್ತೀನಿ ಅಂದಾಗ. ಅದಾದ್ಮೇಲೂ ಕೂಡ ಅತೀಕ್ ಅವ್ರದ್ದು ಆರ್ಥಿಕ ಇಲಾಖೆ ಅವ್ರದ್ದು ಅವಾಗ ಇಲ್ಲ. ಇಲ್ಲಿ ಅವರ ಅಬ್ಕಾರಿ ವರ್ಗಾವಣೆ ದಂಧೆಗಿಲ್ಲ ಬ್ರೇಕು, ಇದೆಲ್ಲ ಆಯಿತು. ಇಷ್ಟಾದ್ಮೇಲೂ ಕೂಡ ನಾನು ಹೇಳುವಂಥದ್ದು, ಇಲ್ಲಿ ಇದಾದ್ಮೇಲೆ ನನಗೂ ಒಂದು ಮೇಲ್ ಕಳಿಸ್ತಾರೆ, ಗವರ್ನರ್ಗೂ ಎಲ್ಲರಿಗೂ ಒಂದೊಂದು ಮೇಲ್ ಓದ್ತತೆ. ಅದರಲ್ಲಿ ಅವನು ಬರೆದಿರೋದು DC-ಗಳಿಗೆ 2 ಕೋಟಿ ಕೊಡಬೇಕು, ಸೂಪರ್ಡೆಂಟು 25 ಲಕ್ಷ, ಡೆಪ್ಟಿ ಸೂಪರ್ಡೆಂಟ್ 30 ಲಕ್ಷ, ಎಕ್ಸೈಸ್ ಇನ್ಸ್ಪೆಕ್ಟ್ರು 40 ಲಕ್ಷ ಕೊಡಬೇಕು ಅಂತ ನನಗೆ ಕೊಟ್ಟಿರೋದು ಇದೆ. ಅದನ್ನು ರಾಜ್ಪಾಲರಿಗೂ ಕೊಟ್ಟಿದ್ದಾರೆ. ಇಲ್ಲಿ ರಾಜ್ಪಾಲರಿಗೂ ಅಫಿಷಿಯಲ್ ಕಂಪ್ಲೇಂಟ್ ಇದೆಲ್ಲ. ಯಾವನೋ ದಾರಿಗೆ ಹೋಗೋನು ಬೇನಾಮಿ ಕೊಟ್ಟರೆ ಅವನ ಮೇಲೆ ಏನು ಆಕ್ಷನ್ ಮಾಡೋಕ್ಕಾಗಲ್ಲ. ಬೇನಾಮಿ ಅಲ್ಲ, ಅಫಿಷಿಯಲ್ ಆಗಿ ಲೆಟ್ರ್ ಕೊಟ್ಟಿದ್ದಾರೆ, ಮೇಲ್ ಮಾಡಿದ್ದಾರೆ. ಇಷ್ಟಾದರೂ ಕೂಡ, ಇಷ್ಟೆಲ್ಲ ಆಪಾದನೆ ಬಂದರೂ ಕೂಡ ಮಂತ್ರಿಗಳು ಇದುವರೆಗೂ ಒಂದು ರಿಯಾಕ್ಷನ್ ಇಲ್ಲ, ಅದ್ರ ಬಗ್ಗೆ ಒಂದು ರಿಯಾಕ್ಷನ್ ಇಲ್ಲ. ಈಗ ಆಗಲೇ ನಾನು ಹೇಳಿದ್ದೀನಿ, ಈ ಲೈಸೆನ್ಸ್ ಮಾಡಕ್ಕೆ ಹೋಗಿದ್ದಂಥದ್ದನ್ನು ಕೋರ್ಟಲ್ಲಿ ಸ್ಟೇ ಮಾಡಿ ನಿಲ್ಲಿಸಿದ್ದಾರೆ. ಇದು ಇನ್ನೊಂದು ಭಾಳ ಇಂಪಾರ್ಟೆಂಟು. ಈ ಇಲಾಖೆಯಲ್ಲಿ ಲೋಕಾಯುಕ್ತ ಹೆಸರು ಹೇಳಿಬಿಟ್ಟು ದುಡ್ಡು ವಸೂಲಿ ಮಾಡಿರುವಂಥದ್ದು. ಅಧಿಕಾರಿಗಳೆಲ್ಲ ಅವನ ಹತ್ರ ದುಡ್ಡು ಕೊಟ್ಟಿದ್ದಾರೆ. ಯಾರೋ ಅವನ ಹೆಸರೇನೋ ನಿಂಗಪ್ಪನೋ ಏನೋ ಇರಬೇಕು, ಅವನ ಹೆಸರು ಪೇದೆ ನಿಂಗಪ್ಪ. ಅವನು ಏಜೆಂಟು. ಎಲ್ಲ DC-ಗಳ ಹತ್ರ, ಎಲ್ಲ ಎಕ್ಸೈಸ್ ಇವ್ರ ಹತ್ರ, ಅಧಿಕಾರಿಗಳ ಹತ್ರ ದುಡ್ಡು ಕಲೆಕ್ಟ್ 100 ಕೋಟಿ ಕಲೆಕ್ಟ್ ಮಾಡಿದ್ದಾನೆ. ಕೊನೆಗೆ ಅವನ್ನ ಹಿಡ್ದಾಕ್ತಾರೆ, ಲೋಕಾಯುಕ್ತ ಪೊಲೀಸರು ಹಿಡ್ದಾಕ್ತಾರೆ. ಹಿಡಿದಾಕಿದಾಗ ಅವನು ಅಫಿಷಿಯಲ್ ಆಗಿ ಲೋಕಾಯುಕ್ತ ಪೊಲೀಸ್ಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ನಿಂಗಪ್ಪ ಸ್ವಇಚ್ಛಾ ಹೇಳಿಕೆ ಲೋಕಾಯುಕ್ತದಲ್ಲಿ. ಈ ನಿಂಗಪ್ಪ ಅವನು ಹೇಳಿರೋದು, ನಾನು ಹೋಟ್ಲಲ್ಲಿ ಭೇಟಿ ಮಾಡಿದೆ ಮಂತ್ರಿನ ಅಂತ ಹೇಳಿದ್ದಾರೆ. ಸ್ವಇಚ್ಛಾ ಹೇಳಿಕೆ, ನಂದಲ್ಲ ಹೇಳಿಕೆ. ಇದನ್ನು ನಂಬಲಿಲ್ಲ ಅಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಸರ್ಕಾರ. ಅದರಲ್ಲಿ ಏಪ್ರಿಲ್ ಮೊದಲ ವಾರದಲ್ಲಿ SP ಜೋಶಿ ಶ್ರೀ ಅಬ್ಕಾರಿ ಸಚಿವರಾದಂಥ R ತಿಮ್ಮಾಪುರೆ ಅವರ ವರ್ಗಾವಣೆ ಸಂಬಂಧ ಭೇಟಿ ಮಾಡಿರುತ್ತಾರೆ. ಸಚಿವರ ಆಪ್ತ ಸಹಾಯಕ ಶ್ರೀ ರಮೇಶ್ ಅವರು ನನಗೆ ಪರಿಚಯವಿದ್ದು, ನಾನು ವರ್ಗಾವಣೆ ಸಲುವಾಗಿ SP ಜೋಶಿಯವರ ತಿಮ್ಮಾಪುರೆ ಅವರಿಗೆ ಭೇಟಿ ಮಾಡಿಸಿರುತ್ತೇನೆ. ಭೇಟಿಯಾದ ಸ್ಥಳವು ಮಡಿವಾಳದ ಒಂದು ಐಷಾರಾಮಿ ಹೋಟ್ಲಾಗಿರುತ್ತದೆ. ಅವನ ಹೇಳಿಕೆ, ಲೋಕಾಯುಕ್ತದಲ್ಲಿ ಹೇಳಿಕೆ. ಇದನ್ನ ಡೂಪ್ಲಿಕೇಟ್ ಅನ್ನಕ್ಕೆ ಸಾಧ್ಯನಾ ನೀವು? ಅಫಿಷಿಯಲ್ ಆಗಿ ಕೊಟ್ಟಿದ್ದಾರೆ ಅವರು.
ಮಂತ್ರಿ ಭೇಟಿ ಮಾಡಿದ್ದೀನಿ. ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರು ನಿಧನರಾದ ಹೊಂದಿದ ದಿನ ನಾನು ಅವರಿಗೆ ಬೆಳಗ್ಗೆ ಜಾವ ಫೋನ್ ಮಾಡಿದ್ದೆ. ಎಸ್.ಎಂ. ಕೃಷ್ಣ ಅವ್ರದ್ದಲ್ಲ, ಅವ್ರು ತೀರ್ಕೊಂಡ ದಿನ. ಅವರು ನನಗೆ ಸನ್ಮಾನ್ ಹೋಟೆಲ್ಗೆ ಬರಲು ತಿಳಿಸಿದ್ದರು. ನಾನು ಅವರೊಂದಿಗೆ ಸನ್ಮಾನ್ ಹೋಟೆಲಲ್ಲಿ ಬೆಳಗಿನ ಉಪಹಾರವನ್ನು ತೆಗೆದುಕೊಂಡಿರ್ತೇನೆ. ನಾನು ಕ್ರಿಪ್ಟೋ ಕರೆನ್ಸಿ ಹೂಡಿಕೆ ಮಾಡಿದ್ದರಿಂದ ಉಚಿತವಾಗಿ ನನಗೆ PLC ಕಂಪನಿ ಪ್ರಾಯೋಜಕ ಇದ್ದು ದುಬೈಗೆ 20-24 ಏಪ್ರಿಲ್ 7 ವಾರಗಳು ದುಬೈಯಲ್ಲಿ ಇದ್ದಿರ್ತೇನೆ ಅಂತ ಹೇಳಿದ್ದಾರೆ. ಅದರಲ್ಲಿ ಅವನು ಪ್ರಶ್ನಾವಳಿಗಳನ್ನು ಕೇಳ್ತಾರೆ ಪೊಲೀಸರು, ನಿನ್ಗೆ ಹೆಂಗೆ ಪರಿಚಯ ಅಂತ ಸುಮಾರು 5 ಪ್ರಶ್ನೆಗಳನ್ನು ಕೇಳ್ತಾರೆ. ಅದರ ಅಫಿಷಿಯಲ್ ಕಾಪಿ ಇಲ್ಲಿದೆ. ಲೋಕಾಯುಕ್ತ ಮುಂದೆ ಹೇಳಿಕೆ ಕೊಟ್ಟಿರುವಂಥದ್ದು ನಿಂಗಪ್ಪ ಅಂತ ಅಫಿಷಿಯಲ್ ಆಗಿ ಸ್ವಇಚ್ಛಾ ಹೇಳಿಕೆ ಅಂತಾರಲ್ಲ, ಸಿಕ್ಕಾಕೊಂಡ್ಮೇಲೆ ಅವನು ಸಿಕ್ಕಾಕೊಂಡ್ಮೇಲೆ ವಾಲಂಟಿಯರ್ ಕೊಟ್ಟಿದ್ದಾನೆ. ಅದರ ಅಫಿಷಿಯಲ್ ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ನಗರ ಪೊಲೀಸ್ ಠಾಣೆ 28/20/25 ಆರೋಪಿಯ ಸ್ವಇಚ್ಛಾ ಹೇಳಿಕೆ. ನಿಂಗಪ್ಪ ಸಾವಂತ ಗುಡಿಯಪ್ಪ 46 ವರ್ಷ, ವೆಂಕಟೇಶ್ವರ ನಿಲಯ ರಸ್ತೆ, ಆಶ್ರಮ ರಸ್ತೆ, 5ನೇ ಕ್ರಾಸ್, ವಿಜಯನಗರ, ಹೊಸದುರ್ಗ, ಚಿತ್ರದುರ್ಗ ಜಿಲ್ಲೆ. ಸ್ವಂತ ವಿಳಾಸ ತಾಳಿಕಟ್ಟೆ ಗ್ರಾಮ, ಹೊಳಲುಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಮೊಬೈಲ್ ನಂಬರು ಅವನು ಹಾಕ್ಬಿಟ್ಟವನೆ 93 53 58 43 72. ಅವನೇ ಅಫಿಷಿಯಲ್ ಆಗಿ ಹೇಳಿದಾನೆ. ಮಂತ್ರಿನ ಯಾವ ಹೋಟ್ಲಲ್ಲಿ ಭೇಟಿ ಮಾಡಿದೆ ಅಂತ ಹೋಟ್ಲ್ ಹೆಸರು ಹಾಕವನೆ, 5 ಸ್ಟಾರ್ ಹೋಟ್ಲು ಎಲ್ಲ ಹಾಕಿದ್ದಾನೆ. ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು ನಿಮಗೆ? ಇದು ಇಲ್ಲಿ ನೆನ್ನೇನು ಮುಖ್ಯಮಂತ್ರಿಗಳು ಮಾದೇವಪ್ಪನವರೇ, ನೆನ್ನೆ ಮುಖ್ಯಮಂತ್ರಿಗಳು ಎಡಿಟೋರಿಯಲ್ಗಳು ಓದಿದ್ರು. ತಾವು ಇದ್ರಲ್ಲ, ಎಡಿಟೋರಿಯಲ್ ಅಂದರೆ ಎಡಿಟೋರಿಯಲ್ ಸತ್ಯ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಎಡಿಟೋರಿಯಲ್ಗಳೆಲ್ಲ ಸತ್ಯ ಇಲ್ಲ, ಜನಾಭಿಪ್ರಾಯ ಎಡಿಟೋರಿಯಲ್ಗಳು ಜನಾಭಿಪ್ರಾಯ. ಈಗ ಬೆಳಗ್ಗೆನೂ ಹೇಳಿದ್ರು ಎಡಿಟೋರಿಯಲ್ ಓದ್ತೀನಿ. ನಾನು ಹೇಳೋದು, ನಾನು ಪೆನ್ ಡ್ರೈವ್ ಕೊಟ್ಟೆ, ವಾಯ್ಸು ಸರಿ ಇಲ್ಲ, ಅವರೇ ಹೇಳ್ಬಿಟ್ಟವ್ರೆ. ಅವನು ವಾಯ್ಸು ನಾನು ಹೇಳೇ ಇಲ್ಲ ಅಂತ ಅವನೇ ಸ್ಟೇಟ್ಮೆಂಟ್ ಕೊಟ್ಟವನೇ ಅಂತ ಚೆಕ್ ಮಾಡಕ್ಕೆ ಹೋಗಿಲ್ಲ ಮಂತ್ರಿ, ಯಾಕೆಂದರೆ ಇನ್ವಾಲ್ವ್ಮೆಂಟು. ಆಮೇಲೆ ಇಲಾಖೆಯವರು ಅಫಿಷಿಯಲ್ ಆಗಿ ಲೆಟ್ರ್ ಬರೆದು ಇಷ್ಟು ಕೋಟಿ ಲೂಟಿ ಮಾಡ್ತಾ ಇದ್ದಾರೆ, ಯಾವ್ಯಾವ ಕೇರ್ ರೇಟು ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ಅದಕ್ಕೂ ರಿಯಾಕ್ಷನ್ ಇಲ್ಲ. ಇಬ್ಬರು ಸಾಕ್ಷಿ ಅಲ್ಲ ಅಂದರು. ಇದು ಸಾಕ್ಷಿ ಅಲ್ಲ, ಕಂಪ್ಲೇಂಟ್ ಕೊಟ್ಟಿರೋದು ಸಾಕ್ಷಿ ಅಲ್ಲ, ಅವನ ಯಾರ ಸ್ವಇಚ್ಛೆ ಹೇಳಿಕೆ ಕೊಟ್ಟವ್ರೆ ಅದನ್ನೂ ಸಾಕ್ಷಿ ಅಲ್ಲ. 3 ಸಾಕ್ಷಿ ಆಯ್ತು ಅಲ್ಲಿಗೆ. ನಾನು ಕೊಟ್ಟಿದ್ದು 3 ಸಾಕ್ಷಿ. ಈಶ್ವರಪ್ಪನಿಗೆ ಒಂದೇ ಸಾಕ್ಷಿ, ಒಂದೇ ಸಾಕ್ಷಿಗೆ ಈಶ್ವರಪ್ಪನ ಗೆಟ್ ಔಟ್ ಅಂದ್ಬಿಟ್ರು ಕಾಂಗ್ರೆಸ್ ಅವರು. ಇಲ್ಲಿ ಈಗ ನಾನು 3 ಸಾಕ್ಷಿ ಕೊಟ್ಟಿದ್ದೀನಿ. ಎಡಿಟೋರಿಯಲ್ ಹೇಳ್ದಂಗೆ ಜ್ಞಾನೇಂದ್ರ ಹೇಳ್ತಾ ಇದ್ದ, ಅಶ್ವತ್ಥನಾರಾಯಣ, ಇದೊಂದು ಜನಾಭಿಪ್ರಾಯ. ಅವ್ರಿಗಾದ್ರೂ ಮರ್ಯಾದೆ ಕೊಡ್ತೀರಾ? ಪ್ರಜಾವಾಣಿ ಅವ್ರು ಇಷ್ಟಪಡೋ ಪತ್ರಿಕೆ, ಎಲ್ಲರೂ ಇಷ್ಟಪಡೋ ಪತ್ರಿಕೆ, ಇದಕ್ಕಾದ್ರೂ ಒಂದು ಗೌರವ ಕೊಡ್ತೀರಾ? ಏನು ಹೇಳಿದೆ ಹೇಳ ಮಾದೇವಪ್ಪನವ್ರೆ? ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ. ಅವರು ಯಾವಾಗೂ ಎಡಿಟ್ರು ಸ್ವಲ್ಪ ಅಂದರೆ ಭಾಷೆ ನಮ್ಮ ಥರ ಇರಲ್ಲ, ಅವರು ಭಾಳ ಹುಷಾರಾಗಿ ಒಂದು ಕಲ್ಲು ಹಿಂಗೆ ಹೊಡೆದ್ರೆ 16 ಕಡೆ ಹೋಗಿ ಬೀಳ್ಬೇಕದು. ಹಿಂದೆ ಬಾಣ ಬಿಡ್ತಾ ಇದ್ದಂತೆ ಯಾರು, ಇವನು ಅರ್ಜುನ ಬಾಣ ಬಿಡ್ತಾ, ಒಂದು ಬಾಣ ಬಿಟ್ಟರೆ ಅದು 100 ಬಾಣ ಆಗಿ ಹೊರಟೋಗ್ಬಿಡೋದು. ಹಂಗೆ ಈ ಸಂಪಾದಕರು ಹಂಗೆ, ಒಂದು ಬಾಣ ಬಿಟ್ಟರೆ 100 ಬಾಣ ಬಿಟ್ಟಂಗೆ ಅಂತ ತಿಳ್ಕೊಬೇಕು. ಮರ್ಯಾದೆ ಇರೋನಾದರೆ, ಮಾನ ಮರ್ಯಾದೆ ಇರೋನಾದರೆ ಹಂಗೆ ತಿಳ್ಕೊಬೇಕು. ಅವರು ಅಬಕಾರಿ ಪ್ರಜಾವಾಣಿ ಸಂಪಾದಕೀಯ ಇಲ್ಲದವರಾದರೆ ಗೋವಿಂದ. ರಾಜ್ಯದ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂಬ ಆರೋಪಗಳನ್ನು ರಾಜ್ಯ ಸರ್ಕಾರ ನಿರಾಕರಿಸುವುದನ್ನು ಒಪ್ಪುವಂಥದ್ದಲ್ಲ. ವಿರೋಧ ಪಕ್ಷದ ನಾಯಕರು ಹೇಳಿಲ್ಲ, ನಾನು ಹೇಳಿಲ್ಲ. ನಾನು ಹೇಳಿದ್ರೆ ಸುಮ್ಮನೆ ಆಪಾದನೆ ಮಾಡ್ತೀರಾ ಅಂತ. ಅವರು ಒಪ್ಪುವಂಥದ್ದಲ್ಲ. ಯಾಕೋ ಕರ್ನಾಟಕ ಸರ್ಕಾರದ ವಿವರಣೆಯು ಸಮರ್ಪಕವಾಗಿಯೂ ಇಲ್ಲ. ಲೋಕಾಯುಕ್ತ ದಾಳಿಯ ಸಂದರ್ಭದಲ್ಲಿ ಬಯಲಾಗುತ್ತಿರುವ ಸಂಗತಿಗಳು
ವರ್ತಕರ ಸಂಘಟನೆಗಳು ಹಾಗೂ ವಿರೋಧ ಪಕ್ಷಗಳು ಮಾಡುತ್ತಿರುವ ಆರೋಪಕ್ಕೆ ಪುಷ್ಟಿ ನೀಡುವಂತಾಗಿದೆ. ಈ ಆರೋಪಗಳೆಲ್ಲ ರಾಜಕೀಯ ಪ್ರೇರಿತ ಎಂದು ಹೇಳುವುದು ಸರಿಯಲ್ಲ. ಕೊನೆಗೆ ಹೇಳ್ತಾರೆ ಅವರು ರಾಜಕೀಯ ಪ್ರೇರಿತ ಇದು ಅಂತ. ಅದಕ್ಕೆ ನಾನಲ್ಲ, ಪತ್ರಿಕೆಯರು ಹೇಳ್ಬಿಟ್ರು ಇದು ರಾಜಕೀಯ ಪ್ರೇರಿತ ಅಲ್ಲ. ಮದ್ಯ ಮಾರಾಟ ಸನ್ನದು ಪಡೆಯಲು ಹಾಗೂ ಅಂಗಡಿ ನಡೆಸಲು 6,000 ಕೋಟಿ ಲಂಚ ನೀಡಲಾಗಿದೆ. 6,000 ಕಡಿಮೆನೆ ಮಾದೇವಪ್ಪನವರೇ. 30,000 ಕೋಟಿ ಅಲ್ಲ ಆದಾಯ ಬರೋದು? 44,000 ಬರೀ 44,000ದಲ್ಲಿ 6,000 ಅಂದರೆ ಕಡಿಮೆ ಪರ್ಸೆಂಟೇಜ್ ಆಗೋಯ್ತು. ವೆರಿ ಲೆಸ್. ಭಾಳ ಮಿನಿಮಮ್ ಇಸ್ಕೊಂಡವ್ರೆ. ಟಿಪ್ಸ್ ತರ ಇಸ್ಕೊಂಡವ್ರೆ. 6,000. ನಾನೆಲ್ಲ ಹೇಳ್ತಾ ಇರೋದು ಎಡಿಟೋರಿಯಲ್. 6,000 ಕೋಟಿ ಎಂದು ಕರ್ನಾಟಕ ರಾಜ್ಯ ಮದ್ಯ ಮಾರಾಟಗಾರರು ಸಂಘ ಆರೋಪಿಸಿದೆ. ಮದ್ಯದ ಬಳಕೆಯ ಮೇಲೆ ಮಿತಿ ಹೇರುವ ಉದ್ದೇಶದಿಂದ ಹೊಸ ಮದ್ಯದ ಅಂಗಡಿಗಳಿಗೆ ಮತ್ತು ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಗೆ ಆರಂಭಕ್ಕೆ ಪರವಾನಗಿ CL9 ನೀಡುವುದನ್ನು ತಡೆ ಹಿಡಿದು 33 ವರ್ಷ ಹಳೆಯದಾದ ತೀರ್ಮಾನವು ಈ ಪರಿಸ್ಥಿತಿಗೆ ಮೂಲ ಕಾರಣ. ಹೊಸದಾಗಿ ಪರವಾನಗಿ ನೀಡುವುದಕ್ಕೆ ಈಗ ಜಾರಿಗೊಳಿಸಿರುವ ನಿರ್ಬಂಧ ಈಗ ಅರ್ಥ ಕಳೆದುಕೊಂಡಿದೆ. ಮತ್ತೆ ಪರವಾನಗಿ ಸಿಗುತ್ತಿಲ್ಲವಾದ ಕಾರಣದಿಂದ ಉದ್ಯಮಿಗಳು ಅನಿವಾರ್ಯವಾಗಿ CL7 ಪರವಾನಗಿ ಅರ್ಜಿ ಸಲ್ಲಿಸುತ್ತಿದ್ದಾರೆ. ಈ ಪ್ರಕ್ರಿಯೆ ಪ್ರತಿ ಹಂತದಲ್ಲೂ ದೊಡ್ಡ ಮೊತ್ತದ ಲಂಚ ಬೇಕಾಗುತ್ತದೆ ಎಂದು ಆರೋಪ ಇದೆ. ಹಿರಿಯ ಅಧಿಕಾರಿಯೊಬ್ಬರು CL7 ಪರವಾನಗಿ ನೀಡಲು ಲಂಚ ಪಡೆಯುತ್ತಿದ್ದಾಗ ಆರೋಪದ ಅಡಿಯಲ್ಲಿ ಈಚೆಗೆ ಬಂಧನಕ್ಕೆ ಒಳಗಾಗಿರುವುದು ವ್ಯವಸ್ಥೆಯಲ್ಲಿ ಕೊಳಕಿನ ಉದಾಹರಣೆಯಂತಿದೆ. ವ್ಯವಸ್ಥೆಯಲ್ಲಿ ಕೊಳಕು ಕಚಡ ಉದಾಹರಣೆಯಂತಿದೆ. ಇಷ್ಟೇ ಸಕಾರಾತ್ಮಕವಾಗಿ ಇರುವುದು ವರ್ಗಾವಣೆ ದಂಧೆ. ಇಲ್ಲಿ ಆಕರ್ಷಕ ಹುದ್ದೆಗಳನ್ನು ಖರೀದಿಸುವ ಮಾರಾಟ ಮಾಡುವ ಕೆಲಸ ನಡೆಯುತ್ತಿದೆ ಎಂಬ ಆರೋಪ ಇದೆ. ಇಂಥ ಹುದ್ದೆಗಳಿಗೆ ಬರಲು ಪಾವತಿ ಇಂಗ್ಲಿಷ್ ಆಗೇನಪ್ಪ ಪೇಮೆಂಟ್ ಮಾಡಿದ ಅಧಿಕಾರಿಗಳಿಗೆ ತಮ್ಮ ಪಾವತಿಯನ್ನು ಮರಳಿ ಪಡೆಯುವ ಉದ್ದೇಶದಿಂದ ವರ್ತಕರನ್ನು ಬೆದರಿಸಲು ಹಾಗೂ ಅವರಿಂದ ಲಂಚ ಕೀಳಲು ಅಬಕಾರಿ ಕಾಯ್ದೆ ಅಂಶಗಳನ್ನು ದುರ್ಬಳಕೆ ಮಾಡಿಕೊಳ್ಳಲು ಅವಕಾಶ ನೀಡಲಾಗಿದೆ. ಇದು ಅಂದರೆ ಇದು ಅಬಕಾರಿ ಇಲಾಖೆ ಇರುವುದು ಬಹಳ ಸಂಕೀರ್ಣವಾದ ಉತ್ಪನ್ನವೊಂದರ ಮೇಲೆ ಕಾನೂನು ನಿಯಂತ್ರಣ ಇರಿಸಲು ಹಾಗೂ ಸರ್ಕಾರದ ವರಮಾನವನ್ನು ರಕ್ಷಿಸಲು. ಆದರೆ ಇಂದು ಕೆಲವು ವರ್ಗದವರು ಹೇಗಾದರೂ ಮಾಡಿ ತಮ್ಮ ಸಂಪತ್ತನ್ನು ಹೆಚ್ಚಿಸಿಕೊಳ್ಳುವ ಕೆಲಸಕ್ಕೆ ನೆರವಾಗುವ ವ್ಯವಸ್ಥೆ ಆಗಿಬಿಡುವ ಅಪಾಯ ಎದುರಿಸುತ್ತದೆ. ಕೆಲವರು ಅವ್ರ ದುಡ್ಡು ಜಾಸ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ಇಲಾಖೆಯನ್ನು ಯೂಸ್ ಮಾಡ್ತಾ ಇದ್ದಾರೆ. ಆ ಸಮಸ್ಯೆ ಅಪಾಯ ಎಚ್ಚರಿಕೆ ಗಂಟೆಯನ್ನು ಮರೆಮಾಚುವುದರಿಂದ ಈ ಸಮಸ್ಯೆ ಪರಿಹಾರ ಆಗುವುದಿಲ್ಲ. ಆದ್ದರಿಂದ ಸಾರ್ವಜನಿಕರ ವಿಶ್ವಾಸಕ್ಕೆ ಕುಂದು ಬರುತ್ತದೆ, ಸರ್ಕಾರದ ವರಮಾನ ತಗ್ಗುತ್ತದೆ. ಎಡಿಟೋರಿಯಲ್ ಪ್ರಜಾವಾಣಿ ಅವ್ರು ಬರೆದಿದ್ದಾರೆ. ಲಂಚ, ವರ್ಗಾವಣೆ, ದುಡ್ಡು ಎಲ್ಲದಕ್ಕೂ ಬರೆದಿದ್ದಾರೆ. ಇದು 4ನೇ ಸಾಕ್ಷ್ಯ ನಾನು ಕೊಟ್ಟಿದ್ದೀನಿ. 4 ಸಾಕ್ಷ್ಯಗಳನ್ನು, ಸಾಕ್ಷಿ ಕೇಳಿದ್ರಲ್ಲ, 4 ಸಾಕ್ಷ್ಯಗಳನ್ನು ಕೊಟ್ಟಿದ್ದೀನಿ ಅಧ್ಯಕ್ಷರೇ. ಇನ್ನು ಕೊನೆ ಇದರಲ್ಲಿ ಬರೋದಾದರೆ, ಈಗ ಮೊನ್ನೆ ಸಿಕ್ಕಾಕೊಂಡಲ್ಲ ಒಬ್ಬ DC, ಇಬ್ಬರು ಸಿಕ್ಕಾಕೊಂಡ್ರು. 3 ಜನ ತ್ರಿಮೂರ್ತಿಗಳು. ಆ 3 ಜನ ಪ್ರಕರಣ 3 ಅದು ಇಲ್ಲಿದೆ ಲಾಸ್ಟಲ್ಲಿ. ರೆಡ್ ಇಲ್ಲಪ್ಪ, ರೆಡ್ ಇದು 3ನೇದಿದು. ಅದರಲ್ಲಿ ಅವನೇನು ಮಾಡ್ತಾನೆ, CL7 ಲೈಸೆನ್ಸ್ಗೆ
ಅರ್ಜಿದಾರನ ಜೊತೆ ಮಾತಾಡಿರೋ ಅಬಕಾರಿ ಉಪ ಆಯುಕ್ತ ಜಗದೀಶ್ ನಾಯಕ್ 1.5 ಕೋಟಿ ಲಂಚ ಕೇಳ್ತಾನೆ. ಸರ್ಕಾರ ಹೇಳ್ತದೆ ನಾವು ಲಂಚನೇ ಮುಟ್ಟಲ್ಲ, ಲಂಚ ನೋಡಿದ್ರೆ ನಮ್ಮ ಕೈಲಿ ಆಗಲ್ಲ, ಲಂಚಕ್ಕೂ ನಮಗೂ ದೂರ, ನಾವೆಲ್ಲ ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳು.